टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದೆಲ್ಲ ಈಗಾಗಲೇ SOP ಮಾಡ್ಕೊಂಡಿದ್ದಾರೆ ಕಮಿಷನರೇಟಲ್ಲಿ. ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಮಗೆ ಅನೇಕ ಅನುಭವಗಳು ಆಗಿದ್ದಾವೆ ಇಲಾಖೆಯಲ್ಲಿ. ಆದ್ದರಿಂದ ಅಂಥ ಕ್ರೌಡ್ ಕೂಡ ಏನು ಹೆಚ್ಚು ನಾವು ನಿರೀಕ್ಷೆ ಮಾಡೋದಿಲ್ಲ. ಲಕ್ಷಾಂತರ ಕ್ರೌಡ್ ಏನು ನಾವು ನಿರೀಕ್ಷೆ ಮಾಡೋದಿಲ್ಲ. ಸಿಂಬಾಲಿಕ್ಕಾಗಿ ಹತ್ತಿರದಲ್ಲಿರ್ತಕ್ಕಂಥ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಬರ್ತಾರೆ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಈಗಾಗಲೇ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಎಚ್ಚರಿಕೆಯೂ ಕೂಡ ನಾವು ಪೊಲೀಸ್ ಇಲಾಖೆ ವತಿಯಿಂದ ನಾವು ತಗೊಳ್ತೇವೆ. ಮತ್ತು ಅವರಿಗೆ Z+ ಇರೋದ್ರಿಂದ ಅವರಿಗೆ ಆದಂಥ ಸೆಕ್ಯೂರಿಟಿನೂ ಕೂಡ ಕೊಟ್ಟಿರ್ತಾರೆ. ಗೊತ್ತಿಲ್ಲ, ಇವತ್ತು ಅಧ್ಯಕ್ಷರು ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅವರೆಲ್ಲ ಇವತ್ತು ಬರ್ತಾರೆ. ಬಂದ ಮೇಲೆ ತೀರ್ಮಾನ ಮಾಡ್ತಾರೆ. ಹೌದು, ನಾನು ನಮ್ಮ ಈ ವರದಿ ಏನಿದೆ, ಶ್ರೀ ನಾಗಮೋಹನ್ ದಾಸ್ ಅವರ ವರದಿ ಅವರು ಸರ್ಕಾರಕ್ಕೆ ಕೊಡೋ ಮೊದಲು ನಾವು ಒಂದಿಷ್ಟು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಯಾರಿಗೂ ಕೂಡ ಬೇಸರ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಆಗೋದು ಬೇಡ. ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮೊದಲು ನಾವೆಲ್ಲ ತಿಳಿ ಮಾಡ್ಕೊಳ್ಳೋಣ ಅಂತೇಳಿ ಕರೆದಿದ್ದೇನೆ. ಅದು ಚರ್ಚೆ ಆದಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಅಭಿಪ್ರಾಯ ಪಡ್ತಾರೆ. ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಕಂಪ್ಲೀಟು ಇನ್ನೂ ಅವರು ಸಬ್ಮಿಟ್ ಮಾಡಿಲ್ಲ. ಇನ್ನು ಗೊತ್ತಿಲ್ಲ. ಅವರು ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಲವು ಗೊಂದಲ ಆರೋಪಗಳಿತ್ತು ಸರ್ವೆ ಮೇಲೆ, ಅವೆಲ್ಲವೂ ಕೂಡ ಕ್ಲಿಯರ್ ಆಗಿ ಅದು ಅವರು ಕಮಿಷನರಿಗೆ ಬಿಟ್ಟಿದ್ದು. ಅದು ನಮಗೇನು ಸಂಬಂಧ ಇಲ್ಲ. ನಮಗೇನಂತ ಹೇಳಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಏನು ಒಳ ಪಂಗಡಗಳಿದ್ದಾವೆ, ಅದರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಸೂಕ್ತ ಅಂಥೇಳಿ ನಾವು ಹಿಂದೆನೂ ಕೂಡ ನಮ್ಮ ಅಫಿಷಿಯಲ್ ರೆಸಿಡೆನ್ಸಲ್ಲೇ ನಾನು ಹಿಂದೆ ಒಂದು ಸಭೆ ಮಾಡಿದ್ದೆ. ಅದು ಮುಂದುವರಿದ ಭಾಗ ಇದು. ಅದನ್ನು ಸರ್ವೆ ಮುಂಚೆ ನಾವು ಚರ್ಚೆ ಮಾಡಿದ್ದು. ಈಗ ಸರ್ವೆ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ಏನು ಮಾತಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತೀವಿ. ಯಾವುದು ಗೊಂದಲ ಆಗಬಾರ್ದು ಅಂತ ಅಷ್ಟೇ. ಈ ಸಭೆಗಲ್ಲ, ಅವರು ನಾವು ದೊಡ್ಡ ರ್ಯಾಲಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದು. ಅದಕ್ಕೆ ಅವರು ಸದ್ಯಕ್ಕೆ ಬೇಡ ಅಂತ ಹೇಳಿದರು. ಈಗ ನಾವು ಶಾಸಕರುಗಳು ಮಾತಾಡೋದಕ್ಕೆ ಅವ್ರೇನು ಬ್ರೇಕ್ ಹಾಕೋದು ಇಲ್ಲ, ಹಾಕೋಕ್ಕಾಗೋದು ಇಲ್ಲ. ಅದು ನಮ್ಮ ಪರಿಮಿತಿಗೆ ಬಿಟ್ಟಿರ್ತಕ್ಕಂಥ. ಡಿನ್ನರೋ ಲಂಚೋ ಕಾಫಿನೋ ಏನೋ ಮಾಡ್ಕೊಂತೀವಿ ಬಿಡ್ರಿ.